ಹಲೋ ಗೈಸ್, ನಮ್ಮ ಭೂಮಿಯ ಮೇಲೆ ಸುಂದರ ಸ್ಥಳಗಳಷ್ಟೇ ಅಲ್ಲ, ಜೀವಕ್ಕೆ ಅಪಾಯ ಉಂಟು ಮಾಡುವ ಅನೇಕ ಭಯಾನಕ ಸ್ಥಳಗಳು ಇವೆ. ಇಂದು ನಾವು ಪ್ರಪಂಚದ ಅತ್ಯಂತ ಅಪಾಯಕಾರಿ ಸ್ಥಳಗಳ ಬಗ್ಗೆ ತಿಳಿದುಕೊಳ್ಳೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಟಾಪ್ 10 ಇರೋದು ಡೆತ್ ವ್ಯಾಲಿ, ಅಮೆರಿಕ ದೇಶದಲ್ಲಿದೆ. ಇದು ಭೂಮಿಯ ಮೇಲಿನ ಅತ್ಯಂತ ಬಿಸಿಯಾದ ಪ್ರದೇಶಗಳಲ್ಲಿ ಒಂದು. ಬೇಸಿಗೆಯಲ್ಲಿ ತಾಪಮಾನ 56 ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚಾಗುತ್ತದೆ. ನೀರಿನ ಕೊರತೆ ಮತ್ತು ತೀವ್ರ ಬಿಸಿಲು ಜೀವಕ್ಕೆ ಅಪಾಯ ಉಂಟು ಮಾಡಬಹುದು. ಟಾಪ್ 9 ಇರೋದು ಓಮ್ಯಾಕೋನ್, ರಷ್ಯಾ ದೇಶದಲ್ಲಿದೆ. ಇದು ಭೂಮಿಯ ಮೇಲಿನ ಅತ್ಯಂತ ಚಳಿಯ ಜನವಸತಿ ಪ್ರದೇಶವಾಗಿದೆ. ಇಲ್ಲಿ ಚಳಿಗಾಲದಲ್ಲಿ -60 ಡಿಗ್ರಿ ಸೆಲ್ಸಿಯಸ್ರಿಂದ -70 ಡಿಗ್ರಿ ಸೆಲ್ಸಿಯಸ್ವರೆಗೆ ತಾಪಮಾನ ಇಳಿಯಬಹುದು. ಟಾಪ್ 8 ಇರೋದು ಲೇಕ್ ನ್ಯಾಟ್ರನ್, ಟಾಂಜಾನಿಯಾ ಎಂಬ ದೇಶದಲ್ಲಿದೆ. ಈ ಸರೋವರದ ನೀರು ತುಂಬಾ ಕ್ಷಾರೀಯವಾಗಿದ್ದು ಅನೇಕ ಪ್ರಾಣಿಗಳಿಗೆ ಅಪಾಯಕಾರಿ. ಅದರ ವಿಶೇಷ ರಾಸಾಯನಿಕ ಗುಣಗಳಿಂದ ಇದು ವಿಶ್ವದ ವಿಚಿತ್ರ ಸ್ಥಳಗಳಲ್ಲಿ ಒಂದಾಗಿದೆ. ಟಾಪ್ 7 ಇರೋದು ಸ್ನೇಕ್ ಐಲ್ಯಾಂಡ್, ಬ್ರೆಜಿಲ್ ದೇಶದಲ್ಲಿದೆ. ಈ ದ್ವೀಪದಲ್ಲಿ ಸಾವಿರಾರು ವಿಷಕಾರಿ ಹಾವುಗಳಿವೆ. ಸಾಮಾನ್ಯ ಪ್ರವಾಸಿಗರಿಗೆ ಪ್ರವೇಶ ನಿರ್ಬಂಧಿಸಲಾಗಿದೆ. ಟಾಪ್ 6 ಇರೋದು ಡನಾಕಿಲ್ ಮರುಭೂಮಿ, ಇಥಿಯೋಪಿಯಾ ಎಂಬ ದೇಶದಲ್ಲಿದೆ. ಅತಿಯಾದ ಉಷ್ಣತೆ, ವಿಷಕಾರಿ ಅನಿಲಗಳು ಮತ್ತು ಆಮ್ಲೀಯ ಬಿಸಿನೀರಿನ ಬುಗ್ಗೆಗಳ ಕಾರಣ ಇದು ಅತ್ಯಂತ ಕಠಿಣ ಪರಿಸರವಾಗಿದೆ. ಟಾಪ್ 5 ಇರೋದು ಮೌಂಟ್ ಎವರೆಸ್ಟ್ ಡೆತ್ ಝೋನ್, 8000 ಮೀಟರ್ಗಿಂತ ಹೆಚ್ಚಿನ ಎತ್ತರದಲ್ಲಿ ಆಮ್ಲಜನಕದ ಕೊರತೆ, ತೀವ್ರ ಚಳಿ ಮತ್ತು ಹವಾಮಾನ ಬದಲಾವಣೆಗಳಿಂದ ಇದು ಅತ್ಯಂತ ಅಪಾಯಕಾರಿ ಪ್ರದೇಶವಾಗಿದೆ. ಟಾಪ್ 4 ಇರೋದು ಚೆರ್ನೋಬಿಲ್, ಉಕ್ರೇನ್ ದೇಶದಲ್ಲಿದೆ. 1986ರ ಅಣು ದುರಂತದ ನಂತರ ಈ ಪ್ರದೇಶದಲ್ಲಿ ವಿಕಿರಣದ ಪರಿಣಾಮ ಇನ್ನೂ ಉಳಿದಿದೆ. ಕೆಲವು ಭಾಗಗಳಲ್ಲಿ ಪ್ರವೇಶಕ್ಕೆ ಕಟ್ಟುನಿಟ್ಟಿನ ನಿಯಮಗಳಿವೆ. ಟಾಪ್ 3 ಇರೋದು ನಾರ್ತ್ ಸೆಂಟಿನಲ್ ದ್ವೀಪ, ಭಾರತದಲ್ಲಿದೆ. ಇಲ್ಲಿ ವಾಸಿಸುವ ಮೂಲ ನಿವಾಸಿಗಳು ಹೊರಗಿನವರ ಸಂಪರ್ಕವನ್ನು ಒಪ್ಪುವುದಿಲ್ಲ. ಭಾರತ ಸರ್ಕಾರವು ಈ ದ್ವೀಪಕ್ಕೆ ಅನಧಿಕೃತ ಪ್ರವೇಶವನ್ನು ನಿಷೇಧಿಸಿದೆ. ಟಾಪ್ 12 ಇರೋದು ಬರ್ಮುಡಾ ಟ್ರಯಾಂಗಲ್, ಅಂಟಾರ್ಟಿಕಾ ಮಹಾಸಾಗರದಲ್ಲಿರುವ ಈ ಪ್ರದೇಶದ ಬಗ್ಗೆ ಅನೇಕ ಹಡಗುಗಳು ಮತ್ತು ವಿಮಾನಗಳ ನಾಪತ್ತೆ ಕಥೆಗಳು ಪ್ರಸಿದ್ಧವಾಗಿದೆ, ಆದರೆ ವೈಜ್ಞಾನಿಕ ವಿವರಣೆಗಳು ಲಭ್ಯವಿದೆ. ಕೊನೆಯ ಹಾಗೂ ಟಾಪ್ 1 ಇರೋದು ಡೆತ್ ವ್ಯಾಲಿ ಮತ್ತು ಡನಾಕಿಲ್ನಂತಹ ತೀವ್ರ ಪರಿಸರ ಪ್ರದೇಶಗಳು. ಅತಿಯಾದ ಬಿಸಿ ನೀರಿನ ಕೊರತೆ, ವಿಷಕಾರಿ ವಾತಾವರಣ ಮತ್ತು ಕಠಿಣ ಹವಾಮಾನದಿಂದ ಇವು ಭೂಮಿಯ ಅತ್ಯಂತ ಅಪಾಯಕಾರಿ ನೈಸರ್ಗಿಕ ಪ್ರದೇಶಗಳಲ್ಲಿ ಸೇರಿವೆ. ಈ ಸ್ಥಳಗಳು ಅತ್ಯಂತ ಅಪಾಯಕಾರಿ ಎಂದು ಪ್ರಸಿದ್ಧವಾಗಿದ್ದರೂ ಅವುಗಳ ಅಪಾಯದ ಸ್ವರೂಪಗಳು ಬೇರೆ ಬೇರೆಯಾಗಿವೆ. ಎಂದರೆ ಕೆಲವು ನೈಸರ್ಗಿಕ ಕಾರಣಗಳಿಂದ, ಕೆಲವು ಪರಿಸರದಿಂದ, ಇನ್ನು ಕೆಲವು ಮಾನವ ಚಟುವಟಿಕೆಗಳಿಂದ. ಸರಿಯಾದ ಅನುಮತಿ ಮತ್ತು ಸುರಕ್ಷತಾ ಕ್ರಮಗಳಿಲ್ಲದೆ ಇಂತಹ ಸ್ಥಳಗಳಿಗೆ ಭೇಟಿ ನೀಡಬಾರದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಮರೀದೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಆಸಕ್ತಿದಾಯಕ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.